ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಶಾವಿಗೆ ಪಾಯಸದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ರೆಸಿಪಿಗೆ ಯಾವ್ಯಾವ ಪದಾರ್ಥಗಳು ಬೇಕು, ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಈ 3 ಐಟಮ್ನ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪು ಸಾವಿಗೆ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಬಾಣಲಿ ಬಿಸಿ ಆದಮೇಲೆ 1-2 ಸ್ಪೂನು ತುಪ್ಪ ತೊಗೊತಾ ಇದ್ದೀನಿ. ಇದು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಫಸ್ಟು ತುಪ್ಪ ಕಾದ್ಮೇಲೆ ನಾವು ಪೀಸ್ ಮಾಡಿ ಇಟ್ಕೊಂಡಿರೋಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಕೂಡ ಈ ತುಪ್ಪದೊಳಗಡೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಾಗ ಗ್ಯಾಸ್ ಫ್ಲೇಮು ಹೈ ಇರಬಾರ್ದು, ಲೋ ಫ್ಲೇಮಲ್ಲಿ ಇರಬೇಕು. ಆ ರೀತಿ ನೋಡಿಕೊಂಡು ನಿಧಾನವಾಗಿ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದೆಲ್ಲ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬಂದಿದೆ. ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡೋಣ, ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸಾವಿಗೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಇದೇ ತುಪ್ಪಕ್ಕೆ ಸಾವಿಗೆ ಹಾಕಿ ಹುರ್ಕೊಳ್ಳೋಣ. ಸಾವಿಗೆ ಕೂಡ ಇದೇ ರೀತಿ ನಿಧಾನವಾಗಿ ಸೀದೆ ಇರೋ ಥರ ನೋಡಿಕೊಂಡು ಹುರ್ಕೋಬೇಕಾಗುತ್ತೆ. ನೀವು ಬೇಗ ಹುರಿದೋಗ್ಲಿ ಅಂದರೆ ಹುರ್ಕೊಳ್ಳೋಣ, ಬೇಗ ಕೆಂಪಗಾಗಲಿ ಅಂತ ಅಂದ್ಬಿಟ್ಟು ಗ್ಯಾಸ್ ಫ್ಲೇಮೆಲ್ಲ ಹೈ ಮಾಡಿಕೊಂಡು ಹುರಿಯೋಕ್ಕೆ ಹೋಗಬೇಡಿ. ಅಲ್ಲಿ ಹುರಿಯೋ ಅಷ್ಟರಲ್ಲಿ ಇಲ್ಲಿ 1-2 ಕಪ್ ನೀರನ್ನು ಬಿಸಿಗಿಡ್ತಾ ಇದ್ದೀನಿ. ನಾನು 1 ಕಪ್ ಸಾವಿಗೆ ತೊಗೊಂಡಿದ್ದೀನಿ ಅಂತ ಹೇಳಿರೋದಲ್ವಾ. 1 ಕಪ್ ಸಾವಿಗೆಗೆ 2 ಕಪ್ ನೀರು ಯೂಸ್ ಮಾಡ್ತಾಯಿದ್ದೀನಿ ಮತ್ತು 3 ಕಪ್ಪು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಇದೆಲ್ಲ ಹುರ್ಕೊಂಡ್ಮೇಲೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಕಾಯಿಸಿಟ್ಕೊಂಡಿರೋ ನೀರನ್ನು ಇದಕ್ಕೆ ಹಾಕಿ ಕುದಿಯಕ್ಕೆ ಬಿಡೋಣ. ಸಾವಿಗೆನ ಹುರ್ಕೊಳ್ಳೋವಾಗ ಮಾತ್ರ ಯಾವುದೇ ಥರದ ಆತ್ರದಲ್ಲಿ ನೀವು ಬೇಗ ಹುರಿದ್ಬಿಡೋಣ ಅಂತ ಹೇಳಿ ಅರ್ಧಂಬರ್ಧ ಹುರಿಯೋಕ್ಕಂತೂ ಹೋಗಲೇಬೇಡಿ. ಯಾಕೆಂದರೆ ಸಾವಿಗೆ ನೀವು ಎಷ್ಟು ಹುರಿತೀರೋ ನೀರಿನಲ್ಲಿ ಬೇಯೋವಾಗ ಸಾವಿಗೆ ಅಷ್ಟು ಬಿಡಿಬಿಡಿಯಾಗಿ ಇರುತ್ತೆ. ಒಂದು 80% ಈ ಸಾವಿಗೆ ಎಲ್ಲ ನೀರಿನಲ್ಲಿ ಬೇಯೋ ಥರ ನೋಡ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ನಾವಿಲ್ಲಿ ಹಾಲು ಕಾಯಿಸ್ಕೊಂಬಿಡೋಣ. 3 ಕಪ್ ಹಾಲು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಹಾಲನ್ನು ನಾನಿವಾಗ ಬಿಸಿ ಮಾಡ್ಕೋತಾ ಇದ್ದೀನಿ. ಇದನ್ನು ಹಸಿ ಹಾಲನ್ನು ಹಾಕಕ್ಕೆ ಹೋಗಬೇಡಿ, ಫಸ್ಟು ಬಿಸಿ ಮಾಡಿಕೊಂಡು ಆಮೇಲೆ ನಾವು ಹಾಕಬೇಕಾಗತ್ತೆ. ಇದು ಹಾಲು ಬಿಸಿ ಆಗೋಷ್ಟರಲ್ಲಿ ಈ ಕಡೆ ನೀರಿನಲ್ಲಿ ಬೇಯಿಸ್ಕೊತಾ ಇದ್ದಿದ್ದ ಸಾವಿಗೆ ಕೂಡ ಕರೆಕ್ಟಾಗಿ ಹದವಾಗಿ ರೆಡಿಯಾಗಿದೆ. ನೋಡಿ, ಈ ರೀತಿ ನಿಮಗೆ ನೀಟಾಗಿ ಉದ್ರುದ್ರಾಗಿ ಬರುತ್ತೆ. ನೀರಿನಲ್ಲಿ ಇಷ್ಟೊತ್ತು ಬೇಯಿಸಿದ್ರೂ ಕೂಡ ಅದು ಒಂದಕ್ಕೊಂದು ಕಂಟ್ಕೊಂಡಿಲ್ಲ. ನೋಡಿ ಎಷ್ಟು ಉದ್ರುದ್ರಾಗಿದೆ. ಹಾಲಿವಾಗ ಬಿಸಿ ಆಗ್ತಾಯಿದೆ ಅಲ್ವಾ. ಸೊ ಇದು ಬಿಸಿ ಆದಮೇಲೆ ಈಗ ಅದನ್ನು ನಾವಲ್ಲಿ ಬೇಯಿಸ್ಕೊಂಡಿರೋ ಸಾವಿಗೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ತೆಗೆದು ನಾನು ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನೀಟಾಗೆಲ್ಲ ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ಸಾವಿಗೆ ಹಾಲೆಲ್ಲ ಮಿಕ್ಸ್ ಆಗೋ ಥರ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಏನು ಇದನ್ನು ಬೇಯಿಸ್ಬೇಕಂತೇನಿಲ್ಲ. ಆಲ್ರೆಡಿ ಅದು ನೀರಿನಲ್ಲೇ ಚೆನ್ನಾಗಿ ಬೆಂದಿರೋದ್ರಿಂದ ಈ ಕಡೆ ಹಾಲು ಕೂಡ ಬಿಸಿ ಆಗಿರೋದ್ರಿಂದ ಬೇಗನೆ ಕುದಿ ಬರುತ್ತೆ. ಈಗ ಇದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಅಳತೆ ಪ್ರಮಾಣದಲ್ಲಿ ಹೇಳಿರೋ ರೀತಿ ನೀಟಾಗಿ ತೊಗೊಳ್ಳಿ. 1 ಕಪ್ ಸಾವಿಗೆಗೆ 2 ಕಪ್ಪು ನೀರು, 3 ಕಪ್ ಹಾಲು, 1 ಕಪ್ ಸಕ್ಕರೆ, ಇದನ್ನಿಷ್ಟನ್ನು ಹಾಕ್ಕೊಂಡು ಕರೆಕ್ಟಾಗಿ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನೋ ಆ ರೀತಿ ಅದೇ ಅಳತೆ ಪ್ರಮಾಣದಲ್ಲಿ ನೀವು ಮನೆಯಲ್ಲಿ ರೆಡಿ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು. 2 ನಿಮಿಷ ಕುದಿಸಿ ಸಾಕು. ಆಮೇಲೆ ಫಸ್ಟೇ ನಾವೆಲ್ಲ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇದೆಲ್ಲನೂ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸಿಹಿ ಅಲ್ವಾ, ಏಲಕ್ಕಿ ಪುಡಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಏಲಕ್ಕಿ ಪುಡಿ. ಈ ಪ್ರತಿಯೊಂದು ನಾವು ಸಿಹಿಯಲ್ಲಿ ಕೂಡ ಏಲಕ್ಕಿನ ಮಿಕ್ಸ್ ಮಾಡ್ತೀವಿ. ಅದನ್ನು ಫೈನಲ್ ಟಚ್ ಆಗಿ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಅಷ್ಟೇ ನೋಡಿ, ರೆಡಿ ಆಗೋಯಿತು ಆಗಲೇ ನಮಗೆ ಶಾವಿಗೆ ಪಾಯಸ. ಮನೆಗೆ ಸಡನ್ನಾಗಿ ಯಾರಾದರೂ ನೆಂಟರು ಬಂದಾಗ ಏನಪ್ಪ ಸಿಹಿ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಶಾವಿಗೆ ಪಾಯಸ ರೆಸಿಪಿನ ಖಂಡಿತವಾಗ್ಲೂ ಆಯ್ಕೆ ಮಾಡ್ಕೊಳ್ಳಿ. ಇದು ತುಂಬ ಬೇಗ ಆಗುತ್ತೆ. ಕಡಿಮೆ ಸಮಯದಲ್ಲೇ ನೀವು ಈ ಒಂದು ರೆಸಿಪಿನ ಮಾಡ್ಬೋದು ಮತ್ತು ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಇದು ರೆಡಿ ಆದಮೇಲೆ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಾ. ನಿಜವಾಗ್ಲೂ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮದುವೆ ಮನೆಯಲ್ಲಿ ಯಾವ ರೀತಿ ನಿಮಗೆ ಒಂದು ಟೇಸ್ಟ್ ಸಿಗುತ್ತೋ ಅದೇ ಥರ ಟೇಸ್ಟ್ ಇದು ಮನೆಯಲ್ಲೂ ಕೂಡ ನಾವು ಮಾಡ್ಕೋಬೋದು. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಹೊಸ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.